ತಾವು ಹೇಳಿದಾಗೆ ಹಿಂದೆ ಯಾವುದು ಮೆರವಣಿಗೆಗಳು ಮಾಡ್ತಾ ಇರಲಿಲ್ಲ, ಈಗ ಅವರು ಮೆರವಣಿಗೆ ಶುರು ಮಾಡ್ಕೊಂಡಿದ್ದಾರೆ. ರೋಡಲ್ಲಿ ಸಾವಿರಾರು ಜನ ಓಡಾಡ್ತಾರೆ. ಹಾಗೆ ಇವರು ಇವತ್ತೇನು RSSನ ಬ್ಯಾನ್ ಮಾಡಬೇಕು, ಈ ಮೆರವಣಿಗೆಗಳು ಬ್ಯಾನ್ ಮಾಡಬೇಕು ಅಂತಿದ್ದಾರೋ, ಹಾಗೆ ಮುಸ್ಲಿಮ್ಸ್ ಮೆರವಣಿಗೆಗಳು ಈ ರಂಜಾನ್ ಅದು ಇದು ಬಂದಾಗ ಅವರು ಬಾವುಟಗಳು ಇಟ್ಕೊಂಡು ಅದನ್ನು ಹಂಗೆ ಮಾಡಲಿ. ಎಲ್ಲ ಒಂದೇ ಕಾನೂನು ಆಗಬೇಕು. ಇಲ್ಲ ಅವ್ರ ಹೆಸರು ಹೇಳ್ಕೊಂಡು ಕೂಗ್ಕೊಂಡು ಹೋಗೋದು ಯಾತಿಗೆ ಬೇಕಾದೆಲ್ಲ ಸುಮ್ಮನೆ ಪ್ರಚೋದನೆ ಆಗುತ್ತೆ, ಗಲಾಟೆಗಳು ಪ್ರಚೋದನೆ ಆಗುತ್ತೆ. ಇದು ಬಿಟ್ಬಿಟ್ಟು ನೋಡಿ ಸರ್, ಇವತ್ತಿನ ದಿನ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು 5,500 ಕೆಲಸ ಇವತ್ತಿನ ದಿನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೋಯ್ತು. ಆಂಧ್ರ ಪ್ರದೇಶಕ್ಕೆ ಹೋಗಿದೆ. ಇದನ್ನ 30,000 ಇದನ್ನ ಉಳಿಸ್ಕೊಳ್ಳೋ ಅಂತ ಕೆಲಸ ಮಾಡ್ರಿ ಅಂದ್ರೆ ಇದ್ಯಾವ್ದು ಕೆಲ್ಸಕ್ಕೆ ಬರೋದು ಪಥಸಂಚಲನ ಏನ್ ಸರ್ಕಾರ ನಡೆಸ್ತಿದಾರ, ಇನ್ನೇನ್ ನಡೆಸ್ತಿದ್ವಿ ಕೆಲಸ ಕೊಡಿಸೋ ನಿಟ್ಟಿನಲ್ಲಿ ಎಷ್ಟೋ ಜನ ವಿದ್ಯಾವಂತರು ನಿರುದ್ಯೋಗಿಗಳಾಗಿದ್ರೆ ಕೆಲಸ ಗಿಲ್ದೆ ಅಳಿತಾ ಇದಾರೆ. ಎಲ್ಲ ಒಂದು 100 ರೂಪಾಯಿ 1000 ರೂಪಾಯಿ ಸಿಕ್ಕಿದ್ರೆ ಸಾಕು ಹೋಗೋಣ ಅನ್ನೋ ಲೆವೆಲ್ ನಲ್ಲಿ ಇರ್ಬೇಕಾದಾಗ ಒಂದು 30,000 ಜನದ ಕೆಲಸ ಹೋಯ್ತಲ್ಲ ಸರ್. ಇದ್ರ ಬಗ್ಗೆ ಯಾರನ್ನ ಆಡಳಿತ ಪಕ್ಷದಲ್ಲಾಗ್ಲಿ ಅಪೋಸಿಷನ್ ಪಕ್ಷ ಇದ್ರ ಬಗ್ಗೆ ಯಾರು ಒಬ್ಬರನ್ನ ಮಾತಾಡ್ತಾರೆ ಸರ್? ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಸರ್? ಅದು ಎಂತ ಲೋಪದೋಷಗಳು ನೋಡ್ರಿ. ಒಬ್ಬ ಸಚಿವನಾಗಿ ಆಯ್ಕೆ ಮಾಡಬೇಕಾದಾಗ ಸಾಮಾನ್ಯ ಪರಿಜ್ಞಾನ, ಆ ಒಂದು ಕಲ್ತಿರೋ ವಿದ್ಯೆಗೂ ನಡೆಸ್ತಿರೋ ಆಡಳಿತ ಮಾಡ್ತಿರುವಂತ ಒಂದು ಹುದ್ದೆಗೂ ಎಲ್ಲೋ ವ್ಯತ್ಯಾಸ ಸುಮಾರಿದೆ. ನೀವು ಯಾರ್ಯಾರು ಕೊಟ್ಟಿದ್ರು ಇವತ್ತು ನೋಡಿ, ಅದೊಂದು ಏನಾದ್ರು ಕರೆಕ್ಟ್ ಆಗಿರೋರಿಗೆ ಕೊಟ್ಟಿದ್ರೆ ಇವತ್ತು 30,000 ಜನ ತರುಣರಿಗೆ, ಕನ್ನಡಿಗರಿಗೆ ಕೆಲಸ ಸಿಕ್ಕಿರೋದು. ಅದು ಆಂಧ್ರದ ಪಾಲಾಯ್ತು. ನಿಮ್ಮಲ್ಲಿ ಸಚಿವರೇ ಅದನ್ನ ಮುಚ್ಚುಮರೆ ಮಾಡಬೇಕಂದ್ರೆ ಇವತ್ತು RSS ಚಟುವಟಿಕೆನ ಬಂದ್ ಮಾಡಕ್ ಆಯ್ತು. ನಿಮ್ಗೆ ನಾಲೆಡ್ಜ್ ಇಲ್ಲದೆ ಇರುವಂತ ಸಚಿವರನ್ನು ಕೂಡ ಮಾಡಿದ್ರಿ, ನೀವು ಆರೋಪ ಮಾಡ್ತಾ ಇದ್ದಾರೆ. ಅಲ್ಲ, ಅದೇ ಅವರಲ್ಲಿ ಇಲ್ಲಿ ನೆರೆ ಬಂದಾಗ ಬರೀ ಯಡಿಯೂರಪ್ಪನವರೇ ಒಂದು ರೌಂಡ್ ಹೊಡ್ಕೊಂಡು ಸುತ್ತಬೇಕಾಗಿತ್ತು. ಕೇಂದ್ರ ಸರ್ಕಾರ ಅದಕ್ಕೆ ಇವ್ರಿಗೆ ಹೈಕಮಾಂಡ್ ಅವರು ಇವ್ರಿಗೆ ಅಪ್ರೂವಲೇ ಕೊಟ್ಟಿರ್ಲಿಲ್ಲ. ಬರೀ ನೆರೆ ಬಂದು ಪಾಪ ಯಡಿಯೂರಪ್ಪನವರು ಏನೋ ಮಾಡ್ಕೊಂಡ್ ಬಂದ್ಬಿಟ್ಟು ಇವತ್ತು ಅಧಿಕಾರ ತಗೊಂಡ್ಬಿಟ್ಟಿದ್ದಾರೆ, ಇವತ್ತು ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ ಅಂತೇಳಿ ಇವ್ರಿಗೆ ಸಂಪುಟ ರಚನೆ ಮಾಡಕ್ಕೆ ಬಿಟ್ಟಿರ್ಲಿಲ್ಲ. ಇವ್ರು ಹೇಳೋದು ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ MB ಪಾಟೀಲ್ ಅವರು ಇಡೀ ಪ್ರಪಂಚ ಸುತ್ತುತ್ತಾ ಇದ್ದಾರೆ ಇವತ್ತಿನ ದಿವಸ. 30,000 ಜನ ನಿಮ್ಮ ಕಾಲದಲ್ಲಿ ಉದ್ಯೋಗ ಸಿಗುವಂತವ್ರನ್ನ ಆಂಧ್ರ ಪ್ರದೇಶಕ್ಕೆ ನೋಡಿ, ನಿಮ್ ಕಾಲದಲ್ಲಿ ಹಿಜಾಬ್ ಗಲಾಟೆ ಆಗೋದ್ರಿಂದ ಓಲಾ ಕಂಪನಿ ಹೋಗಿ ತಮಿಳ್ನಾಡಿಗೆ ಹೋಯ್ತು. ತಮಿಳ್ನಾಡು ಹೊಸೂರ್ಗೋಯ್ತು. ಎಷ್ಟು ದೂರ ಇದೆ ಹೊಸೂರು? ಇಲ್ಲಿಂದ 20-25 ಕಿಲೋಮೀಟರ್ ಹೋದ್ರೆ ಹೊಸೂರು. ಇಲ್ಲಿ ಮಾಡೋ ಅಂತದ್ದು ಓಲಾ ಕಂಪನಿ ನಿಮ್ ಕಾಲದಲ್ಲಿ ಹೊಸೂರ್ಗೋಯ್ತಲ್ಲ, ಅದಕ್ಕೆ ಏನ್ ಹೇಳ್ತೀರಾ? 10,000 ಜನ ಕೆಲಸ ಹೋಯ್ತಲ್ಲ, ಅವಾಗ ಯಾರು ಕೊಟ್ಟಿದ್ರಿ? ಯುವಕರಿಗೆ ಏನಾಗ್ಬೇಕು ಅದು ಮಾತಾಡ್ರಿ. ಫ್ರೀ ಸ್ಕೀಮ್ ಅಂತ ಬಿಟ್ರು, ಮಹಿಳೆಯರಿಗೆ ಇಲ್ಲಿವರೆಗೂ ಅಕೌಂಟ್ ದುಡ್ಡು ಹೋಗ್ತಿಲ್ಲ. ಹಬ್ಬ ಹರಿದಿನಗಳು ಬಂತು, ಇನ್ನು ಅದನ್ನ ಜನರು ಒತ್ತಡ ಜಾಸ್ತಿ ಆಗುತ್ತೆ. ರಸ್ತೆಗಳು ಗುಂಡಿಯಾಗಿದೆ, ಅವುಗಳನ್ನ ದಾರಿ ತಪ್ಪಿಸಬೇಕು ಅಂತ RSS ಸರ್. ಇದನ್ನ ವಿರೋಧ ಮಾಡಿದಂತವರು ಬಿಜೆಪಿ ಇವತ್ತು ಇದೇ ಬಿಜೆಪಿ ವಕ್ತಾರಾಗಿ ಮಾತನಾಡೋದಾದ್ರೆ, ಈಗ ಕೇಂದ್ರ ಸರ್ಕಾರದಲ್ಲಿ ಏನ್ ಮಾಡ್ತಾ ಇದೆ? 10,000 ರೂಪಾಯಿ ಕೊಟ್ಟು ಜನಗಳಿಗೆ ಮೋಸ ಮಾಡ್ತಾ ಇದಾರಲ್ಲ ಸರ್. ಏನ್ ಮಾಡ್ತಾ ಇದ್ದಾರೆ ಹೇಳ್ತೀನಿ, ತಪ್ಪಲ್ವಾ? ಅಲ್ಲ, ಗ್ಯಾರಂಟಿ ಅದು ನೋಡ್ರಿ, ಸರ್ಕಾರ ನೀವು ಈಗ ಸರ್ಕಾರ ದಾರಿ ತಪ್ಪಿದಾಗ ಸಾರ್ವಜನಿಕವಾಗಿ ನಾವು ಧ್ವನಿ ಎತ್ತುವಂತ ಕೆಲಸಗಳು ಮಾಡಬೇಕು. ನಾನೊಬ್ಬ ಹೋರಾಟಗಾರನಾಗಿ ಒಂದು ಸರ್ಕಾರನ ಎಚ್ಚೆತ್ತುವಂತ ಕೆಲಸಗಳು ಮಾಡ್ತಿದ್ದೀನಿ. ಅದು ಬಿಟ್ಟು ಬೇರೆ ಯಾವುದೇ ತರ ವಕ್ತಾರನಾಗಿ ಬಂದಿಲ್ಲ. ಆಯ್ತು, ಬಿಜೆಪಿ ಸರ್ಕಾರನೇ ಕೇಂದ್ರದಲ್ಲಿ ಗ್ಯಾರಂಟಿಗಳನ್ನ ತಂದ್ರೆ ಅದು ನೀವು ಬಿಜೆಪಿ ಅವರ ಹತ್ರ ಕೇಳಿದ್ರೆ ಅಲ್ಲ, ಸಾರ್ವಜನಿಕವಾಗಿ ವೈಯಕ್ತಿಕವಾಗಿ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಹಿಂದೂ ಮುಖಂಡರಾಗಿ ಮಾತನಾಡಿ, ಬಿಜೆಪಿ ಅಧಿಕಾರಕ್ಕೆ ಬಂದು ಈ ಗ್ಯಾರಂಟಿಗಳನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ರೆ ಭರತ್ ಶೆಟ್ಟಿ ಅವರು ಒಪ್ಪುತ್ತಾರಾ? ನೋಡಿ, ಯಾವ ಗ್ಯಾರಂಟಿಗಳು ಬೇಕಾದ್ರೆ ಆಶ್ವಾಸನೆ ಕೊಡೋದು, ಇನ್ನೊಂದು ಮತ್ತೊಂದು ಎಲ್ಲ ಆ ಒಂದು ಬಿಜೆಪಿ ಆದ್ರೆ ಕೊಟ್ಟ ಮೇಲೆ ಆ ಮಾತನ್ನ ಉಳಿಸ್ಕೊಳ್ರಿ. ನಾನು ಹೇಳೋದೇನಂದ್ರೆ, ಸಾರ್ವಜನಿಕರು ಪಾಪ ನಿಮ್ಮನ್ನ ನಂಬಿ ದುಡ್ಡುಗಳು ಏನೋ ಒಂದು ವೋಟ್ ಅಂತ ಹಾಕಿದ್ದಾರೆ, ಅವ್ರಿಗೆ ಸರಿಯಾದ ಸಂದರ್ಭದಲ್ಲಿ ಅವ್ರಿಗೆ ಏನೇನು ತಲುಪಬೇಕು ಅದನ್ನು ಮಾಡ್ರಿ. ಅದೇ ರೀತಿ ಒಂದು ಡೆವಲಪ್ಮೆಂಟ್ ತಗೊಳ್ರಿ, ಯುವಕರಿಗೆ ಉದ್ಯೋಗ ಕೊಡುವಂತ ಭರವಸೆ ಮಾಡ್ರಿ, ಸಂಬಂಧಪಟ್ಟ ಅಂತ ಕಂಪ್ನಿಗಳನ್ನ ತರುವಂತದ್ ಮಾಡ್ರಿ, ಒಂದು ಯುವಕರಿಗೆ ಒಂದು ಪ್ರೇರಣೆ ಕೊಡ್ರಿ. ಇದೆಲ್ಲ ಮಾಡೋದ್ ಬಿಟ್ಟು ಇವತ್ತು RSS ಬ್ಯಾನ್ ಮಾಡ್ತೀರಿ. ಏನು RSS ಬಾಂಬ್ ಹಾಕಕ್ ಹೋಗಿದ್ಯಾ? ಇಲ್ಲ, ಯಾವ್ದಾದ್ರು ಪೊಲೀಸ್ ಸ್ಟೇಷನ್ಗೆ ಮುಖ್ಯ ಹಾಕಿದ್ಯಾ, ಬೆಂಕಿ ಹಾಕಿದ್ಯಾ, ಏನ್ ಹಾಕಿದ್ಯಾ ಅಮಾಯಕರ ಕೈಯಲ್ಲಿ ಬಾಂಬ್ ಹಾಕ್ಸುತ್ತೆ ಅಂತ ಹೇಳ್ತಾ ಇದ್ರು ಸರ್.
RSS ನೇರವಾಗಿ ಭಾಗಿಯಾಗಲ್ಲ, ಬಜರಂಗ ದಳ ಕೈಲಿ RSS ಹಾಕಿಸ್ತಾರೆ. ನೇರವಾಗಿ ಭಾಗಿಯಾಗಲ್ಲ, RSS ಮಾಡಿಸುತ್ತೆ ಅಂತ ಆರೋಪ ಮಾಡ್ತೀವಿ. ಇದಕ್ಕೂ ಉತ್ತರ ಕೊಡ್ತೀನಿ. ಇದಕ್ಕೆ ಮುಂಚೆ ಅವ್ರು ಹಿಂದೆ ಆಗ್ಲೇ ಹೇಳಿದ್ರು ಇದು ಬಂದೂಕ್ ಇಟ್ಕೊಳ್ತಾರೆ ಅಥವಾ ದಂಡ ಇಟ್ಕೊಳ್ತಾರೆ ಅಂತ. ಬಂದೂಕ್ ಯಾವತ್ತೂ ಇಟ್ಕೊಂಡಿಲ್ಲ ನಮ್ಮ ಸಂಘದವರು, ಇಟ್ಕೊಳ್ಳಿ ಅಂತ ಹೇಳುವುದಿಲ್ಲ. ಶಾಸ್ತ್ರ ಹೇಳ್ತೀನಿ, ಪೂಜೆ ಮಾಡ್ತಾರೆ. ವೆಂಕಟೇಶ್ ದಂಡ ವೆಂಕಟೇಶ್ ಸರ್ ಆಯ್ತು, ವೆಂಕಟೇಶ್ ಸರ್ ಒಂದ್ ನಿಮಿಷ ಇಲ್ಲ, ಅದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ರಾಂಗ್ ಇನ್ಫಾರ್ಮೇಶನ್ ಹೋಗುತ್ತೆ. ಏನು ಇಲ್ಲ, RSS ಬಗ್ಗೆ ರಾಂಗ್ ಇನ್ಫಾರ್ಮೇಶನ್ ಹೋಗುತ್ತೆ. ಒಂದ್ ನಿಮಿಷ ಇರಿ ಸರ್, ಪ್ಲೀಸ್. ಒಂದ್ ನಿಮಿಷ ಅವ್ರು ಮಾತಾಡಿ. ದಂಡ ಅನ್ನುವಂಥದ್ದು ಅಂದ್ರೆ ವೈಯಕ್ತಿಕವಾಗಿ ದಂಡ ಇಟ್ಕೊಳ್ಳುವಂಥದ್ದು ಅದೇನೋ ಸ್ವಯಂ ರಕ್ಷಣೆಗೆ ಅಂತ ಹೇಳಿ. ಆತ್ಮರಕ್ಷಣೆ. ಪೊಲೀಸರ ಮೇಲೆ ನಂಬಿಕೆ ಇಲ್ಲ. ಅಲ್ಲ ಏನು ಸೈನಿಕರ ಮೇಲೆ ನಂಬಿಕೆ ಇಲ್ಲ. ಅಲ್ಲ ಸರ್, ನಾವು ದೇಶದಲ್ಲಿ 80% ಹಿಂದೂಗಳಿದ್ದೀವಪ್ಪ, ನಮ್ಗೆ ಯಾರು ಭಯ ಅಂತ ಹೇಳ್ಬಿಟ್ಟು ಸ್ವಯಂ ರಕ್ಷಣೆ ಮಾಡ್ಕೋಬೇಕು ಅನ್ನುವ ಪ್ರಶ್ನೆಯನ್ನ ಕಾಂಗ್ರೆಸ್ ನಾಯಕರು ಕೇಳ್ತಾ ಇದ್ದಾರೆ. ದೇವಾನು ದೇವತೆಗಳ ಕೈನಲ್ಲೂ ಕೂಡ ಶಸ್ತ್ರಗಳಿದೆ. ಹಾಗಾಗಿ ಒಬ್ಬ ಸಂಘದ ಸ್ವಯಂ ಸೇವಕನಿಗೆ ಆತ್ಮರಕ್ಷಣೆ ಮಾಡ್ಕೊಳ್ಬೇಕು, ಕೊಡಬೇಕು. ಇನ್ನೊಂದು ಅವನ ಹಕ್ಕು, ಶಸ್ತ್ರಗಳನ್ನ ಇಟ್ಕೊಳ್ಳೋದು ಅವನ ಹಕ್ಕು. ಅದನ್ನ ಇದು ಸಂವಿಧಾನದಲ್ಲಿ ಇದೆಯಾ? ಶಸ್ತ್ರವನ್ನ ಹಿಡಿದುಕೊಳ್ಳುವಂತದ್ದು ಹಕ್ಕಂತ ಈ ಸಂವಿಧಾನದಲ್ಲಿ ಖಂಡಿತ ಇದೆ, ಸಂವಿಧಾನದಲ್ಲಿ ಇದೆ. ಜನ್ಮಸಿದ್ಧ ಹಕ್ಕು. ಒಬ್ಬ ವ್ಯಕ್ತಿಗೆ ಏನಾದ್ರೂ ಬೆದರಿಕೆ ಬಂದ್ರೆ ಅದು ಕಾನೂನಾತ್ಮಕವಾಗಿ ಅವರಿಗೆ ಸರ್ ಸೂಲಿಬೆಲೆ ಅವರು ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳ್ದಂಗೆ ಯಾವುದೋ ಒಂದು ಜಾಗದಲ್ಲಿ ತಲ್ವಾರ್ಗಳು ಇಟ್ಕೊಂಡು RSS ಅವರು ತಲ್ವಾರ್ ಇಟ್ಕೊಂಡು ನಾವು ರೆಡಿ ಆಗಬೇಕು ಅಂತ ಹೇಳಿದ್ದಾರೆ. ಇಲ್ಲ ಇಲ್ಲ ಈ ತರ ನಾನು ನೋಡಿದ್ದೀನಿ. ನೋಡಿ ತಲ್ವಾರ್ ಇಟ್ಕೊಳ್ಳೋದಕ್ಕೆ ನಮ್ಮ ದೇಶದಲ್ಲಿ ತಲ್ವಾರ್ ಇಟ್ಕೊಳ್ಳೋದಕ್ಕೆ ಒಬ್ರೊಬ್ರಿಗೆ ಪರ್ಮಿಷನ್ ಇರೋದು ಅಂದ್ರೆ ಪಂಜಾಬ್ ಸಿಖ್ಗಳಿಗೆ ಮಾತ್ರನೇ. ಅದು ಬಿಟ್ರೆ ಇನ್ಯಾರಿಗೂ ಪರ್ಮಿಷನ್ ಇಲ್ಲ. ಇದೇ ಸೂಲಿಬೆಲೆ ಚಕ್ರವರ್ತಿ ಅವರು, ನಾನೇ ವಿಜುವಲ್ ನೋಡಿದ್ದೀನಿ, ನಾನು ಲಾಂಗು ತಲ್ವಾರು ಲೊಟ್ಟಗಳು ಇಟ್ಕೊಂಡು ನಾವು ಎಚ್ಚರಿಕೆಯಿಂದ ಇರಬೇಕು. ನಮ್ಮ ದೇಶದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು. ಒಬ್ಬ ಸ್ವಯಂ ಸೇವಕ ಆದವನು ಸರ್ ಕೇಳಿಲ್ಲ, ನಮ್ಮ ದೇಶದಲ್ಲಿ ಕಾನೂನು ಸತ್ತೋಗಿಲ್ಲ. ಸೂಲಿಬೆಲೆ ಚಕ್ರವರ್ತಿ ಆಯ್ತು. ಮಾತಾಡಿ, ನೀವು ಮಾತಾಡ್ತಿದ್ರಲ್ಲ ಹೇಳಿ.